ಮಹಾರಾಷ್ಟ್ರದ ಪುಣೆನಲ್ಲಿ ನಮ್ಮ ರಿಂಗ್ ರೋಡ್ ಶುಭ ತರದ್ದೇ ಒಂದು ಕೇಸು. ಈ ರಿಂಗ್ ರೋಡ್ ಶುಭ ಕೇಸ್ ಗೊತ್ತಲ್ಲ, 2003 ಲಾವ್ ಓದ್ತಿದ್ದ ಶುಭ ಅನ್ನೋ ಒಂದು ಹೆಣ್ಮಗಳು ತನ್ನ ಜೊತೆಗೆ ಎಂಗೇಜ್ಮೆಂಟ್ ಆಗಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಗಿರೀಶ್ ಅನ್ನೋ ಹುಡುಗನ್ನ ರಾತ್ರಿ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡೋಗಿ HAL ಹತ್ರ ಏರೋಪ್ಲೇನ್ ಹಾರೋದನ್ನು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ರಿಂಗ್ ರೋಡಿಗೆ ಕರ್ಕೊಂಡು ಹೋದಾಗ ಅವಾಗ ಯಾವುದೋ ಒಂದು ಗ್ಯಾಂಗು ಅಟ್ಯಾಕ್ ಮಾಡ್ತು, ಗಿರೀಶನ್ನ ಕೊಂದಾಕ್ತು ಅಂತ ಗೋಳಾಡಿದ ಶುಭಾನೇ ಅವಳ ಬಾಯ್ ಫ್ರೆಂಡ್ನ ಕರ್ಸ್ಕೊಂಡ್ಬಿಟ್ಟು ಇದನ್ನೆಲ್ಲ ಮಾಡಿಸಿದ್ದು ಅಂತ ಗೊತ್ತಾಗಿ ಅರೆಸ್ಟ್ ಆದ್ರು, ಜೈಲಿಗೆ ಹೋದ್ರು. ಹೈಕೋರ್ಟಲ್ಲಿ ಇವರಿಗೆ ಜೀವಾವಧಿ ಶಿಕ್ಷೆ ಆಯಿತು. ಸುಪ್ರೀಂ ಕೋರ್ಟ್ಗೆ ಹೋದ್ರು ಜೀವಾವಧಿ ಕಮ್ಮಿ ಆಗಿಲ್ಲ. ಶುಭ ತಂದೆ ಕೂಡ ದೊಡ್ಡ ಲಾಯರ್, ಆದ್ರೂ ಇಡೀ ಕುಟುಂಬ ಸರ್ವನಾಶ ಆಗೋಯ್ತು. ಇದ್ರ ಬದಲು ಬೇರೆ ಸಂಬಂಧ ಇದೆ ಅಂತ ಮದುವೆ ಮುಗ್ಕೊಂಡಿದ್ರೆ ಮುಗ್ದೆ ಹೋಗಿರೋ. ದುರಂತ ಏನಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ಈ ಮದುವೆ ಇಷ್ಟ ಇಲ್ಲ, ಬೇಡ ಅಂತ ಹೇಳೋದು ಒಂದು ಮರ್ಡರ್ ಮಾಡೋದಕ್ಕಿಂತ ಕಷ್ಟನಾ. ಈ ಮಹಾರಾಷ್ಟ್ರದ ಪುಣೆ ಕೇಸು ಸೇಮ್ ಹಿಂಗೆ ಆಗಿತ್ತು ನೋಡಿ. ಕೇತನ್ ಅಗರ್ವಾಲ್ ಅನ್ನೋ ಶ್ರೀಮಂತ ಉದ್ಯಮಿ ಜೊತೆಲಿ ಸಿಯಾ ಗೋಯಲ್ ಮದುವೆ ಫಿಕ್ಸ್ ಆಗಿ ಎಂಗೇಜ್ಮೆಂಟ್ ಆಗಿರುತ್ತೆ. ರಾಜಸ್ಥಾನದ ಒಂದು ಐಷಾರಾಮಿ ಪ್ಯಾಲೇಸ್ ನಲ್ಲಿ 15 ಕೋಟಿ ಬಜೆಟ್ ಅಲ್ಲಿ ಮದುವೆ. ಎಂಗೇಜ್ಮೆಂಟ್ ಆದ್ಮೇಲೆ ಲಾಸ್ಟ್ ಫೆಬ್ರವರಿನಲ್ಲಿ ಈ ಸಿಯಾ ಬರ್ತಡೆ. ಅದನ್ನ ಈ ಕೇತನ್ ಅನ್ನೋ ಮಧುಮಗ ಒಂದು ತಿಂಗಳಿಂದನೇ ಪ್ಲಾನ್ ಮಾಡ್ಕೊಂಡು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾನೆ. ಅದ್ರ ವಿಡಿಯೋಗಳು ನೋಡಿದವ್ರಿಗೆ ಕಪಲ್ ಅಂದ್ರೆ ಹಿಂಗಿರ್ಬೇಕು ಅನ್ನೋ ತರದ ಮುದ್ದಾಚು. ಹಿಂಗಿರ್ಬೇಕಾದ್ರೆ ಮೊನ್ನೆ ಜೂನ್ 18 ಪುಣೆ ಮುಂಬೈ ಹೈವೇನಲ್ಲಿರೋ ಲೋಹಗಡಕ್ಕೆ ಔಟಿಂಗ್ ಅಂತ ಹೋಗಿರ್ತಾರೆ ಇದೇ ಜೋಡಿ. ಅಲ್ಲೋದಾಗ ಈ ಹುಡುಗ 400 ಅಡಿ ಪ್ರಪಾದಕ್ಕೆ ಬಿದ್ದು ಸೋತಾಗ್ತಾನೆ. ಎಂತ ದುರಂತಾನೆ. ಮದುವೆ ಆಗಿ ಬಾಳಿ ಬದುಕಬೇಕಾಗಿದ್ದು ಹುಡುಗ ಹಿಂಗೆ ಹೋಗ್ಬಿಟ್ರೆ ಯಾರಿಗೆ ತಾನೇ ಸಂಕಟ ಆಗಲ್ಲ. ಎಲ್ಲರೂ ಕ್ರೂರ ವಿಧಿಗೆ ಹಿಡಿ ಶಾಪ ಆಗ್ತಿದ್ರೆ ಪೊಲೀಸರು ಬಂದು ಈ ಹೆಣ್ಣು ಮಗಳು ಸಿಯಾ ಹೆಗಲ ಮೇಲೆ ಕೈ ಇಡ್ತಾರೆ. ಈ ಹೆಣ್ಮಗಳಿಗೆ 26 ವರ್ಷ, ಈಕೆಗೆ 27 ವರ್ಷ ವಯಸ್ಸಿನ ಚೇತನ್ ಚೌಧರಿ ಅನ್ನೋ ಹುಡುಗನ ಜೊತೆ ಲವ್. ಕೇತನ್ನ ಕಟ್ಕೊಳಕ್ಕಾಗ್ತಿಲ್ಲ, ಈ ಚೇತನ್ನ ಬಿಡೋಕ್ಕಾಗ್ತಿಲ್ಲ. ಈ ಸಂದಿಗ್ಧತೆಯಲ್ಲಿ ಮಧುಮಗನನ್ನ ಸಾಯಿಸ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ, ನಮ್ಮ ಲೈನ್ ಕ್ಲಿಯರ್ ಆಗ್ಬಿಡುತ್ತೆ ಅಂತ ಅದು ಯಾಕೆ ಅನ್ನಿಸ್ತು ಏನೋ ಗೊತ್ತಿಲ್ಲ. ಈ ಲವ್ ಬೋಟ್ಸು ಅಂಥದ್ದೊಂದು ಕೆಟ್ಟ ಡಿಸಿಷನ್ ತಗೊಂಡ್ಬಿಟ್ಟು ಕೇತನ್ ಅಗರ್ವಾಲ್ನ 20 ದಿನದಲ್ಲಿ 3 ಸಾರಿ ಈ ಲೋಹಗಡಕ್ಕೆ ಕರ್ಕೊಂಡೋಗಿ ಬಂದಿರ್ತಾಳೆ ಈ ಹುಡುಗಿ. 3ನೇ ಸಾರಿ ಬಂದಾಗ ಮೇಲಿಂದ ಪ್ರಪಾತಕ್ಕೆ ತಳ್ಳಿ ಕೊಂದೇ ಬಿಡ್ತಾರೆ. ಆಮೇಲೆ ಕಾಲ್ಜಾರ್ ಬಿದ್ದ ಅಂತ ಕತೆ ಹೇಳಿ 10 ಕರೆದು ಎದ್ದು ಹೋಗ್ತಾರೆ. ಈ ಹೆಣ್ಮಗಳ ಕಾಲಿಷ್ಟು ತೆಗೆದು ನೋಡಿದ್ರೆ ಚೇತನ್ ಬಂಡವಾಳ ಹೊರಗೆ ಬಂದೈತೆ. 33 ಡಿಗ್ರಿ ಬಿಸ್ತಿದ್ರು ಪುಲ್ ಓವರ್ ಹಾಕೊಂಡು ಈ ಜೋಡಿನ ಫಾಲೋ ಮಾಡ್ತಿದ್ದ ಆ ಆಗಂತುಕ ಯಾರು ಅಂತ CCTV ಫಾಲೋ ಮಾಡಿ ನೋಡಿದ್ರೆ ಅದು ಇದೇ ಚೇತನ್ ಚೌಧರಿ, ಸಿಯಾ ಬಾಯ್ ಫ್ರೆಂಡ್. ಪೊಲೀಸರು ಎಲ್ಲಾ ಹ್ಯಾಂಗಲ್ ಅಲ್ಲಿ ತನಿಖೆ ಮಾಡ್ತಿದ್ದಾರಂತೆ. ಏನ್ ತನಿಖೆ ಮಾಡಿದ್ರೆ ಏನು ಬಂತು? ಮಗನ ಮದುವೆ ಮಾಡಿ ಸಂಭ್ರಮಿಸ್ಬೇಕು ಅಂತಿದ್ದ ಕುಟುಂಬಕ್ಕೆ ಶಾಶ್ವತವಾದಂತ ಸೂತ್ರ. ಈ ಹೆಣ್ಮಗಳ ಮನೆ ಸ್ಮಶಾನ. ಆ ಹುಡುಗ ಬಾಯ್ ಫ್ರೆಂಡ್ ಇದಾನಲ್ಲ, ಅವ್ರ ಮನೆನೂ ಬೀದಿಗೆ ಬಂತು. ಒಂದು ರಾಂಗ್ ಡಿಸಿಷನ್ ಒಟ್ಟೊಟ್ಟಿಗೆ 3 ಕುಟುಂಬಗಳನ್ನ 3 ಫ್ಯಾಮಿಲಿಗಳನ್ನ ಬೀದಿಗೆ ತಂದಿಸೈತೆ. ಈ ಹುಡುಗರು ಬದುಕೋದಕ್ಕೆ 100 ಆಪ್ಷನ್ ಇದ್ರು ಕೊಲ್ಲೋ ಆಪ್ಷನ್ ಯಾಕೆ ಹುಡುಕೋತವೆ ಅಂತ ಜೀವ ತೆಗೆಯೋದು ಬಿಟ್ಟು ಬೇರೆ ಏನಾದ್ರು ಯೋಚನೆ ಮಾಡ್ಬೋದಲ್ಲ. ಅದು ಆ ಕ್ಷಣಕ್ಕೆ ಕಷ್ಟ ಅನ್ನಿಸ್ಬಹುದು, ಆದ್ರೆ ಈ ಮಟ್ಟಕ್ಕೆ ಡ್ಯಾಮೇಜ್ ಮಾಡ